ಶ್ರೀ ಗುರುಭ್ಯೋ ನಮಃ ಹರಿ ಓಂ. 2024 ಜನವರಿಯಲ್ಲಿ ಧನುಸ್ಸು ರಾಶಿಯವರಿಗಾಗುವ ಫಲಾಫಲ ಬಗ್ಗೆ ಇವತ್ತು ವಿಚಾರವನ್ನು ಮಾಡೋಣ. ಧನುಸ್ಸು ರಾಶಿಯವರಿಗೆ ಈ ತಿಂಗಳಲ್ಲಿ ಭೂಮಿ ಲಾಭ ಆಗುವ ಚಾನ್ಸ್ ಚೆನ್ನಾಗಿದೆ. ಭೂಮಿ, ಮನೆ, ಆಸ್ತಿ, ವಾಹನ ಎಲ್ಲವನ್ನು ಕೊಂಡುಕೊಳ್ಳುವಂತಹ ಯೋಗ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಪೂರ್ವಿಕರದು ಹಿರಿಯರ ಆಸ್ತಿಗಳು ಸಹ ಲಭ್ಯವಾಗುವಂಥ ಚಾನ್ಸಸ್ ಚೆನ್ನಾಗಿದೆ. ಅದು ಭಾಳ ಅನುಕೂಲ ಆಗುತ್ತೆ. ಮತ್ತು ಒಳ್ಳೆಯ ಹೆಸರು, ಕೀರ್ತಿ, ಗೌರವವನ್ನು ಸಂಪಾದನೆ ಮಾಡುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ನಿಮಗೆ. ಮತ್ತು ಪ್ರಯಾಣಗಳು ಸ್ವಲ್ಪ ಸಿಗ್ತದೆ, ಹೋಗಿ ಬಂದರೆ ಪ್ರಯಾಣ ಅನುಕೂಲವಾಗ್ತದೆ, ತೊಂದರೆ ಇಲ್ಲ. ಆದರೆ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಏರುಪೇರುವಾಗುವಂಥ ಚಾನ್ಸಸ್ ಜಾಸ್ತಿ ಈ ತಿಂಗಳಲ್ಲಿ. ಹಾಗಾಗಿ ಅದರಗಡೆ ಗಮನವನ್ನು ಕೊಡುವುದು ಬಹಳ ಉತ್ತಮ ಸಲಹೆ. ಮತ್ತು ವಿವಾಹಗಳು ಯಾರಿಗೆ ಪ್ರಯತ್ನ ಪಟ್ಟರೆ ಅಂಥವರಿಗೂ ವಿವಾಹದ ಯೋಗಗಳು ಚೆನ್ನಾಗಿದೆ, ಮಾಡ್ಬೋದು. ಮತ್ತು ನಿಮಗೆ ಈ ತಿಂಗಳಲ್ಲಿ ಏನಾಗಿದೆ ಅಂದರೆ ಹೊಸ ಕಾರ್ಯಗಳು, ಹೊಸ ಆವಿಷ್ಕಾರಗಳು ಮಾಡುವಂತಹ ತಿಂಗಳಾಗಿದೆ. ಅದರಲ್ಲೇ ನಿರತರಾಗ್ತೀರಿ. ಯಾರಿಗೂ ಹೆದರದ ನಡಿಬೇಕು ನೀವು. ಯಾಕೆಂದರೆ ವಿಶೇಷವಾಗಿ ಒಳ್ಳೊಳ್ಳೆ ಆವಿಷ್ಕಾರಗಳು ಮಾಡ್ತೀರಿ, ಒಳ್ಳೊಳ್ಳೆ ಹೆಸರು, ಕೀರ್ತಿ ಸಂಪಾದನೆ ಮಾಡುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ. ಆದರೆ ಕೆಲವು ವಿಚಾರದಲ್ಲಿ ಏನು ಮಾಡ್ತೀವಿ ಅಂದರೆ ಮುಂಗೋಪ ಜಾಸ್ತಿ, ಕೋಪ. ಆ ಕೋಪದಿಂದ ಏನಾಗ್ತದೆ, ಸ್ವಲ್ಪ ಆರೋಗ್ಯದಲ್ಲೂ ಭಾಳ ಏಟಾಗ್ತದೆ ಮತ್ತು ವ್ಯವಹಾರಗಳಲ್ಲೂ ಭಾಳ ತೊಂದರೆ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಹಾಗಾಗಿ ಮಾತಾಡಬೇಕಾದ್ರೆ ಸ್ವಲ್ಪ ಕಠಿಣ ಮಾತಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಯ ವಿನಯದಿಂದ ಮಾತಾಡೋದು ಭಾಳ ಉತ್ತಮ. ನಿಮ್ಮ ರಫ್ನೆಸ್ ನಿಮ್ಮನ್ನ ಹಾಳು ಮಾಡಿಬಿಡುತ್ತೆ ಜೀವನದಲ್ಲಿ. ಭಾಳ ಹುಷಾರಾಗಿರಬೇಕು ಈ ತಿಂಗಳಲ್ಲಿ. ಮತ್ತು ದುಡ್ಡಿನ ವಿಚಾರಕ್ಕೆ ಸ್ವಲ್ಪ ಜಗಳಗಳಾಗುವ ಚಾನ್ಸಸ್ ಜಾಸ್ತಿ ಇದೆ. ಸ್ನೇಹಿತರಲ್ಲಿ, ಬಂಧುಗಳಲ್ಲಿ, ಫ್ಯಾಮಿಲಿ ಸೇರಿಸ್ತು ಸ್ವಲ್ಪ ಹಣಕ್ಕೆ ಭಾಳ ಜಗಳ ಆಡಬೇಕಾಗ್ತದೆ. ಆದಷ್ಟು ಆಡೋಕ್ಕೆ ಹೋಗಬೇಡಿ. ಅವಾಗ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಶ್ರಮ ಹಾಕಬೇಕಾಗ್ತದೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಅಷ್ಟೊಂದು ಒಳ್ಳೆಯ ಕಾಲ ಇಲ್ಲ. ಎಫರ್ಟ್ ಆದರೆ ಇಂಪ್ರೂವ್ಮೆಂಟ್ ಆಗ್ತದೆ. ಸೊ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರವನ್ನು ವಹಿಸ್ಕೊಂಡು ಹೋಗಿ. ನಂಗೆ ಗೊತ್ತು, ನಾನು ಹಾಗೆ ಹೀಗೆ ಅಂತೆಲ್ಲ ಸ್ವಲ್ಪ ಆಟ ಆಡೋಕ್ಕೆ ಹೋಗಬೇಡಿ. ಭಾಳ ಏಟುಗಳು ಮಾಡ್ಕೊಂಬಿಡ್ತೀರಿ. ಮತ್ತು ಈ ತಿಂಗಳ ನಿಮಗೆ ನಿಮ್ಮ ಅಣ್ಣ ತಮ್ಮಂದರು, ಅಕ್ಕಂಗಿರಿಂದ ಒಳ್ಳೆ ಹೆಲ್ಪ್ ಆಗೋ ಚಾನ್ಸಸ್ ಜಾಸ್ತಿ ಸಿಗುತ್ತೆ. ಅದನ್ನು ನಾವು ಬೆಳೆಸ್ಕೋಬೋದು, ಇಂಪ್ರೂವ್ ಮಾಡ್ಕೋಬೋದು. ಮತ್ತು ಉದ್ಯೋಗಸ್ಥರಿಗೆ ಒಳ್ಳೆ ಉನ್ನತ ಸ್ಥಾನಮಾನಗಳು ಆಗುವಂಥ ಚಾನ್ಸಸ್, ಬಡ್ತಿ ಸಿಗುವಂಥ ಚಾನ್ಸಸ್ ಚೆನ್ನಾಗಿದೆ, ಮಾಡ್ಬೋದು. ಹೊಸ ವ್ಯಾಪಾರ ಮಾಡುವಂಥವ್ರಿಗೆ ಒಳ್ಳೆಯ ಕಾಲ ಆಗಿದೆ. ಹೊಸ ವ್ಯಾಪಾರಗಳನ್ನು ಈ ತಿಂಗಳಲ್ಲಿ ಪ್ರಾರಂಭ ಮಾಡಿ ಅದಕ್ಕೆ ಬಹಳ ಅನುಕೂಲವಾಗುವಂಥ ಚಾನ್ಸ್ ಚೆನ್ನಾಗಿದೆ. ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ಅವನು ಇವನು ಹೇಳ್ದ ಅಂತ ಬದುಕೋಕ್ಕಾಗಲ್ಲ. ನಿಮ್ಮ ಸ್ವಂತ ಪ್ರತಿಭೆಯೇ ನಿಮಗೆ ಬೆಲೆ. ನಿಮ್ಮ ಸ್ವಂತ ಎಫರ್ಟ್ ಏನಾಗ್ತೀರಿ ಅದರ ಮೇಲೆ ನಿಮಗೆ ಬೆಲೆ ಬರೋ ಚಾನ್ಸಸ್. ಅದರಿಂದನೇ ಇಂಪ್ರೂವ್ಮೆಂಟ್ ಆಗೇ ಆಗ್ತೀರಿ. ಯಾವುದೇ ಕಾರಣಕ್ಕೂ ತೊಂದರೆಗಳು ಬರೋದಿಲ್ಲ. ಮತ್ತು ಒಳ್ಳೊಳ್ಳೆ ಸ್ನೇಹ, VIP ಸಿಗ್ತದೆ ನಿಮಗೆ. ಒಳ್ಳೆ ಗುರುಗಳು, ಹಿರಿಯರು ಮತ್ತು ಒಳ್ಳೆ ಉದ್ಯೋಗ ಅಧಿಕಾರಿಗಳು ಇವರು ಸಿಗ್ತಾರೆ. ಅಂಥವರು ಸಹ ನಿಮ್ಮ ಮಾತಿಗೆ ಬೆಲೆ ಕೊಡ್ತಾರೆ. ಅಂಥವ್ರನ್ನ ಒಳ್ಳೆಯದಂದರೆ ಇಟ್ಕೊಳ್ಳಿ. ಅವ್ರ ಮಾತಿಗೆ ಕಿಮ್ಮತ್ತು, ಬೆಲೆ ಕೊಡೋದು ಬಹಳ ಉತ್ತಮ ಫಲ ಆಗ್ತದೆ. ಮತ್ತು ಈ ತಿಂಗಳ ಸ್ವಲ್ಪ ಧರ್ಮ ಕಾರ್ಯ ಹಾಗೂ ಶುಭ ಕಾರ್ಯಗಳು ಮಾಡುವಂಥ ಚಾನ್ಸಸ್ ಜಾಸ್ತಿ ಇದೆ. ಅದಕ್ಕಾಗಿ ಹಣವನ್ನು ವಿನಿಯೋಗ ಮಾಡ್ತೀರಿ, ಬಹಳ ಒಳ್ಳೆಯ ವಿಚಾರ. ಯಾಕೆಂದರೆ ವಿಶೇಷವಾಗಿ ಅನುಗ್ರಹ ಮಾಡ್ತಾನೆ ಭಗವಂತ. ಧರ್ಮ ಕಾರ್ಯಗಳು ಹೋಗೋದು, ಶುಭ ಕಾರ್ಯ ಮಾಡೋದು, ಹಣವನ್ನು ಧರ್ಮಕ್ಕೆ ಉಪಯೋಗಿಸೋದು ಬಹಳ ಒಳ್ಳೆಯ ಫಲ ಬರ್ತದೆ, ತೊಂದರೆ ಇಲ್ಲ. ಸ್ವಲ್ಪ ಪತ್ನಿಯ ಆರೋಗ್ಯದ ಸ್ವಲ್ಪ ಏರುಪೇರಾಗ್ತದೆ ಜನವರಿ ಒಳಗೆ. ಭಾಳ ಕೇರ್ಫುಲ್ ಆಗಿರಬೇಕಿತ್ತು. ಸ್ವಲ್ಪ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಜಾಸ್ತಿ ಆಗ್ತದೆ. ಪತ್ನಿಯ ಆರೋಗ್ಯದಲ್ಲಿ ಭಾಳ ಹುಷಾರಾಗಿರಬೇಕು. ಮತ್ತು ವಿಶೇಷವಾಗಿ ಕುಟುಂಬದಲ್ಲಿ ಜವಾಬ್ದಾರಿ ತೊಗೊತೀರಿ. ಜವಾಬ್ದಾರಿ ನಡ್ಕೊಂಡು ಹೋಗ್ತೀರಿ. ನಡೆಸ್ಬೋದು, ದೇವರು ಅನುಗ್ರಹ ಮಾಡ್ತಾನೆ. ಯಾಕೆಂದರೆ ನಿಮ್ಗೆ ಆ ಧೈರ್ಯ ಇದೆ, ಆ ತಾಕತ್ತಿದೆ, ದೇವರು ನಡೆಸ್ಕೊಡ್ತಾನೆ, ಮಾಡಿ. ಸ್ವಲ್ಪ ಹಣದ ಖರ್ಚು ಹೆಚ್ಚು ಈ ತಿಂಗಳಲ್ಲಿ ಸ್ವಲ್ಪ ಮಿತ ಇರಲಿ, ನೋಡ್ಕೊಂಡು ಖರ್ಚು ಮಾಡಿ. ಯಾಕೆಂದರೆ ಅನ್ನೆಸರಿ ಖರ್ಚುಗಳು ಜಾಸ್ತಿ ಆಗ್ಬಿಡ್ತು ಈಗ. ಭಾಳ ಯಾಕೆ ಶುಭ ಕಾರ್ಯ ಮಾಡಬೇಕು, ವ್ಯವಹಾರಗಳಿರ್ತದೆ, ಆರೋಗ್ಯದಲ್ಲಿ ಭಾಳ ಖರ್ಚುಗಳಾಗ್ಬಿಡ್ತದೆ. ಭಾಳ ನೋಡಿಕೊಂಡು ಖರ್ಚವನ್ನು ಮಾಡಿ. ನಿಮಗೆ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಸ್ವಲ್ಪ ಧರ್ಮದ ಜೀವನ ಮಾಡ್ತೀರಿ. ಕೆಲವರು ಏನಪ್ಪ ಅಂದರೆ ಬಂದಾಕೋ ವಿಷಯ ಬರಲೇದೆ ದುಃಖ ಪಡ್ತಾರೆ. ನಿಮ್ಮ ಹಾಗಿಲ್ಲ. ಧರ್ಮ, ನೀವೇನು ಧರ್ಮವನ್ನು ಕೆಲಸ ಮಾಡ್ತೀರಿ. ಹಾಗಾಗಿ ನಿಮಗೆ ಇಹಪರ ಸಾಧನ ಅಂತ ಹೇಳ್ತೀವಿ. ಅದರ ಎರಡಕ್ಕೂ ಸಾಧನೆ ಆಗ್ತದೆ. ಆ ಜವಾಬ್ದಾರಿ, ಆ ಮನೋಸ್ಥಿತಿ ಭಾಳ ಚೆನ್ನಾಗಿದೆ ನಿಮ್ಮ ಜೀವನದಲ್ಲಿ. ಧರ್ಮದಿಂದ ಜೀವನವನ್ನು ಮಾಡ್ತೀರಿ, ಭಾಳ ಅನುಕೂಲ. ಸೊ ನಿಮ್ಮ ಅಭಿವೃದ್ಧಿಗೆ ಈ ತಿಂಗಳಲ್ಲಿ ಸ್ವಲ್ಪ ನೀವು ಹನುಮಂತ ದೇವರನ್ನು ಪೂಜೆ ಮಾಡುವಂತಹದ್ದು, ಹನುಮಂತ ದೇವರ ಸಂಬಂಧಪಟ್ಟವಂಥ ಒಂದು ಸ್ತೋತ್ರವನ್ನು ಹೇಳುವಂಥದ್ದು, ಹನುಮಂತ ದೇವರ ನಮಸ್ಕಾರ ಮಾಡುವಂಥದ್ದು, ಇದು ಭಾಳ ವಿಶೇಷ. ಮತ್ತು ಹನುಮಂತ ದೇವರಿಗೆ ಹಾಲಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡೋದು, ತೈಲಾಭಿಷೇಕ ಮಾಡಿಸೋದು ಮಾಡಿದ್ರೆ ಭಾಳ ಒಳ್ಳೆಯ ಇಂಪ್ರೂವ್ಮೆಂಟ್ ಆಗ್ತದೆ ಧನುಸ್ಸು ರಾಶಿಯವರಿಗೆ. ನಮಸ್ಕಾರಗಳು.